ನೋಡಿ, ಕಾಂಗ್ರೆಸ್ನಲ್ಲಿ ಮೂರು ಪ್ರಮುಖ ಬೆಳವಣಿಗೆಗಳಿಗೆ ಈಗ ಸುರ್ಜೇವಾಲಾ ಬಂದು ಏನೀಗ ಸರ್ಕಸ್ ಮಾಡ್ತಾ ಇದ್ದಾರಲ್ಲ, ಇದರ ಬೆನ್ನಲ್ಲೇ ಮೂರು ಪ್ರಮುಖ ಬೆಳವಣಿಗೆಗಳಿಗೆ ದೆಹಲಿಯ ಅಖಾಡ ವೇದಿಕೆ ಸಾಕ್ಷಿ ಆಗುತ್ತೆ. ನೋಡಿ, ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹೋಗೋ ಡೇಟ್ ಫಿಕ್ಸ್ ಆಗಿದೆ ಮತ್ತು ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಜೆಂಡಾ ಫಿಕ್ಸ್ ಆಗಿದೆ. ಹಾಗೂ ರಾಹುಲ್ ಗಾಂಧಿ ನೋಡಿ ಈಗಾಗಲೇ ಬಂದಿದ್ದಾರೆ, ವಿದೇಶಕ್ಕೆ ಹೋಗಿದ್ದಂಥ ರಾಹುಲ್ ಗಾಂಧಿ ವಾಪಸ್ ಬಂದಿದ್ದಾರೆ, ಅವ್ರ ಜೊತೆ ಮೀಟಿಂಗ್ ಫಿಕ್ಸ್ ಆಗಿದೆ. ಸಿದ್ದರಾಮಯ್ಯನವರು 1-to-1 ಮೀಟಿಂಗ್ ಒಂದು ಕೇಳ್ತಾ ಇದ್ದಾರೆ, ಅದಿನ್ನೂ ಕೂಡ ಫೈನಲ್ ಆಗಿಲ್ಲ. ಆದರೆ ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ ಖರ್ಗೆ ಹಾಗೂ CM DCM ಇವರೆಲ್ಲ ಕುಳಿತು ಸಭೆ ಮಾಡೋದು ನಿಗದಿ ಆಗಿದೆ. ಹಾಗೂ ಆ ಸಭೆಯ ನಂತರ ಮೂರು ಪ್ರಮುಖ ತೀರ್ಮಾನಗಳು ಘೋಷಣೆ ಆಗುವಂಥದ್ದಿದೆ. ನೀವೆಲ್ಲ ಕಾಯ್ತಾ ಇದ್ರಲ್ಲ, 2-2.5 ವರ್ಷದಿಂದ ಏನು ಕಾಯ್ತಾ ಇದ್ರೋ ಆ ತೀರ್ಮಾನ ಘೋಷಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಯಾವುದು ಆ ಮುಹೂರ್ತ, ಯಾವ್ಯಾವುದು ಆ ಮೂರು ತೀರ್ಮಾನಗಳು, ಯಾವತ್ತು ನಡೆಯುತ್ತೆ ಮೀಟಿಂಗು, ಏನಾಗುತ್ತೆ, ಈ ಸಭೆಯ ಪರಿಣಾಮ ಏನು, ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಕುತೂಹಲ ಇತ್ತು, ಏನು ಕಾಂಗ್ರೆಸ್ಸಲ್ಲಿ ಎಲ್ಲ ಬರೀ ಪೋಸ್ಟ್ಪೋನ್ ಆಗ್ತಾ ಇದೆಯಲ್ಲ, ಒಂದು MLC ಲಿಸ್ಟು ಫೈನಲ್ ಮಾಡ್ಕೊಳಕ್ಕಾಗ್ತಿಲ್ವಲ್ಲ, ಕ್ಯಾಬಿನೆಟ್ ರಿಶಫಲ್ ಬಿಡಿ, MLC ಲಿಸ್ಟು ಅದು ಕೂಡ ಎಲ್ಲ ಒಪ್ಪಿಗೆ ಆಗಿ ದೆಹಲಿಗೆ ಕಳಿಸಿ ಸ್ವತಃ ರಾಹುಲ್ ಗಾಂಧಿಯವರು ಒಪ್ಪಿಗೆ ನೀಡಿ ಅಲ್ಲಿಂದ ವಾಪಸ್ ಬಂದು ಇಲ್ಲಿ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕಳಿಸಿದ ನಂತರ ಅದಕ್ಕೆ ಬ್ರೇಕ್ ಬಿದ್ದಿತ್ತು. ಇಷ್ಟರ ಮಟ್ಟಿಗೆ ಯಾಕೆ ಸರ್ಕಸ್ ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ? ಯಾವುದೇ ತೀರ್ಮಾನವನ್ನು ಮಾಡಲಿಕ್ಕಾಗದಂತಹ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆಯಾ ಕಾಂಗ್ರೆಸ್ಸು? ಚರ್ಚೆ ನಡೀತಾ ಇತ್ತು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಯಾಕೆ ಇಷ್ಟೆಲ್ಲ ಸೆಟ್ ಬ್ಯಾಕ್, ಯಾಕೆ ಇಷ್ಟರ ಮಟ್ಟಿಗೆ ಹಿನ್ನಡೆ ಯಾಕೆ ಆಗ್ತಾ ಇದೆ? ಅದೇ ಕಾರಣಕ್ಕಾಗಿ ನೋಡಿ, ನಾನು ಹಿಂದೆ ಒಂದು ಸ್ಟೋರಿ ಮಾಡಿ ಹೇಳಿದ್ದೆ ನಿಮಗೆ. ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲೇ ಸುರ್ಜೇವಾಲಾ ಹಾಗೂ ಸಿದ್ದರಾಮಯ್ಯರಿಗೂ ಕ್ಲಾಶ್ ಆಗಿತ್ತು. ಅದಾದ ನಂತರ CM ಒನ್ಸ್ ಅಗೇನ್ ಡೆಲ್ಲಿಗೆ ಹೋದರು. ಆಗ ಸುರ್ಜೇವಾಲಾ ಮೇಲೆ ಕೂಗಾಡ ಬಂದ್ಬಿಟ್ಟಿದ್ರು ಅವ್ರು, ಸಿಟ್ ಮಾಡ್ಕೊಂಡು, ಏನು ಮಾಡ್ತಾ ಇದ್ರಿ ನೀವು ಅಂತ ಹೇಳಿ. ಬೆನ್ನಿಗೆ ಈಗ ಸುರ್ಜೇವಾಲಾ ಬಂದರು, ಒಂದು ಮೆಸೇಜು ತಗೊಂಡು ಬಂದರು. ನೋಡಿ, MLC ಲಿಸ್ಟನ್ನು ತಡೆ ಹಿಡೀರಿ ಅಂತ ಫೋನ್ ಮಾಡಿದ್ದೆ ಸುರ್ಜೇವಾಲಾ. ಸ್ವತಃ ಸೋನಿಯಾ ಗಾಂಧಿಯವರು ಈ ತೀರ್ಮಾನವನ್ನು ಹೇಳಿದ್ದಾರೆ, ಸದ್ಯಕ್ಕೆ ಅದರ ಬಗ್ಗೆ ನಿರ್ಧಾರ ಬೇಡ ಅಂತ ಹೇಳಿದ್ದಾರೆ ಅನ್ನೋದನ್ನು ಹೇಳಿದರು. ಹೀಗಾಗಿ ಸ್ಟಾಪ್ ಆಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಜೊತೆ 1-to-1 ಮೀಟಿಂಗ್ ಬೇಕು ಅಂತ ಕೇಳಿದ್ದು. ಮತ್ತು ಹೋಗಿ ಕ್ಲಾರಿಫಿಕೇಷನ್ ಕೊಟ್ಟು ಬಂದಿದ್ದರು ಡೆಲ್ಲಿಗೆ, ಸುರ್ಜೇವಾಲಾ ಅವರಿಗೆ ಹಾಗೂ ವೇಣುಗೋಪಾಲ್ ಅವರಿಗೆ. ಯಾವ ಕಾರಣಕ್ಕಾಗಿ ನೋಡಿ, ಅದನ್ನು ತಡೆ ಹಿಡಿದಿದ್ದೆ 2 ಕಾರಣಕ್ಕೆ. ಒಂದು, ದಿನೇಶ್ ಅಮೀನ್ ಮಟ್ಟು ಅವರ ಹೆಸರು ನಂಬರ್ 1, ಅವರ ಹೆಸರನ್ನು ಅಪ್ರೂವ್ ಮಾಡಬಾರ್ದು ಅಂತ ಕೆಲವರೆಲ್ಲ ಲೆಟ್ರ್ ಬರೆದಿದ್ರು, ವಿರೋಧ ಮಾಡಿದರು. ಮತ್ತೊಂದು ರಮೇಶ್ ಬಾಬು ಅವ್ರದ್ದು. ದಿನೇಶ್ ಅಮೀನ್ ಮಟ್ಟು ಅವ್ರದ್ದು ಹಿಂದೆ ಅವರು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಬರೆದ ಕೆಲವು ಲೇಖನಗಳು ಅದೆಲ್ಲ ಕಳಿಸ್ಕೊಟ್ಟಿದ್ರಂತೆ ಡೆಲ್ಲಿಗೆ. ನೋಡಿ, ಹೀಗೆಲ್ಲ ಆರ್ಟಿಕಲ್ ಬರೆದಿದ್ದಾರೆ, ನೋಡಿ ಇಂದಿರಾ ಗಾಂಧಿಯವ್ರ ಮೇಲೆ ಬರೆದಿದ್ದಾರೆ, ಹೀಗೆಲ್ಲ ಕೆಲವು ಅವ್ರ ವಿರುದ್ಧ ರಿಪೋರ್ಟ್ ಹೋಗಿತ್ತು. ಮತ್ತು ಅದೇನೋ ಕೆಲವು ಆರೋಪಗಳು, ಇದ್ರ ಬಗ್ಗೆನೂ ಮಾಹಿತಿಯನ್ನು ಕಳಿಸಿದ್ರು. ಮತ್ತೊಂದು, ರಮೇಶ್ ಬಾಬು ಅವರು ಮೊನ್ನೆ ಕಾಂಗ್ರೆಸ್ಸಿಗೆ ಬಂದವರು, ಅವರು ಇಡೀ ಜೀವಮಾನ ಜನತಾದಳದಲ್ಲಿ ಕಳೆದವರು, ಅವ್ರನ್ನ ನೀವು ಹೆಂಗೆ MLC ಮಾಡ್ತೀರಿ? ಪಕ್ಷಕ್ಕೋಸ್ಕರ 3-4 ದಶಕದಿಂದ ಸತತವಾಗಿ ದುಡಿತಾ ಇರೋರು, ಶ್ರಮಿಸ್ತಾ ಇರೋರು, ಅವ್ರನ್ನ ಬಿಟ್ಟು ಏಕಾಏಕಿ ರಮೇಶ್ ಬಾಬು ಅವ್ರನ್ನ ಹೇಗೆ ಮಾಡ್ತೀರಿ ಅಂತ ಕೆಲವರೆಲ್ಲ ಆಕ್ಷೇಪ ಎತ್ತಿದ್ರು. ಅದು ಕೂಡ ಕಂಪ್ಲೇಂಟ್ ಹೋಗಿದ್ದು ಡೆಲ್ಲಿಗೆ. ಈ 2 ಹೆಸರುಗಳ ಕಾರಣಕ್ಕಾಗಿ ತಡೆ ಒಡ್ಡಿದ್ರು. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ದಿನೇಶ್ ಅಮೀನ್ ಮಟ್ಟು ಅವರು ಪತ್ರಕರ್ತರಾಗಿದ್ದಾಗ ಏನು ಬರೆದಿದ್ರು ಅನ್ನೋದು ಈಗ ರೆಲೆವೆಂಟ್ ಆಗಲ್ಲ. ವಿರೋಧಿ ಪಾರ್ಟಿಯಲ್ಲಿರೋರನ್ನೇ ಕರ್ಕೊಂಡು ಬಂದು ನಾವೀಗ ಎಷ್ಟೋ ಜನರನ್ನು ಈಗ ವಿರೋಧ ಪಕ್ಷದಲ್ಲಿ ನಮ್ಮ ವಿರುದ್ಧ ನಿಂತು ಹೋರಾಡಿದವ್ರನ್ನೇ ಕರ್ಕೊಂಬಂದು MLA ಟಿಕೆಟ್ ಕೊಟ್ಟು MLA ಮಾಡಿಲ್ವ? ಅವ್ರನ್ನ ಮಿನಿಸ್ಟರ್ ಮಾಡಿ ಅಂತ ನೀವೇ ಕೂತಿಲ್ವ? ಅವ್ರದ್ದೇನಿತ್ತು? ಅವರು ಇಂದಿರಾ ಗಾಂಧಿ ವಿರುದ್ಧ ಮಾತಾಡಿಲ್ವ? ಅವರು ಸೋನಿಯಾ ಗಾಂಧಿ ವಿರುದ್ಧ ಮಾತಾಡಿಲ್ವ? ಹೀಗಿರುವಾಗ ಹಿಂದಿನ ಅವರ ವೃತ್ತಿ ಜೀವನದಲ್ಲಿ ಏನು ಮಾಡಿದ್ರು ಅನ್ನೋದು ಈಗ ರೆಲೆವೆಂಟ್ ಅಲ್ಲ. ಅವರು ಕಾಂಗ್ರೆಸ್ಗೆ ಬಂದ ನಂತರ, ಕಾಂಗ್ರೆಸ್ ಕಾರ್ಯಕರ್ತರಾದ ನಂತರ ಆ ರೀತಿ ಬರೆದಿಲ್ಲ ಅಂತ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ರು. ರಮೇಶ್ ಬಾಬು ವಿಚಾರವಾಗಿಯೂ ಕೂಡ ನೋಡಿ, ಅವರು ಪಕ್ಷಕ್ಕೆ ಬಂದ ನಂತರ ಪಕ್ಷವನ್ನು ಪ್ರಬಲವಾಗಿ ಸಮರ್ಥಿಸ್ಕೊಂಡಿದ್ದಾರೆ, ಪಕ್ಷನಿಷ್ಠರಾಗಿದ್ದಾರೆ, ಅವರಿಗೊಂದು ಅವಕಾಶ ಕೊಡಬೇಕಾಗಿದೆ ಅನ್ನೋ ಅಭಿಪ್ರಾಯ ಹೇಳಿದರು. ಅದನ್ನು ಎಲ್ಲ ಈಗ ರಾಹುಲ್ ಗಾಂಧಿ ರಿಪೋರ್ಟ್ ಮಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ಅವ್ರು ಬಂದ ಕೂಡಲೇ ಕರ್ಸ್ಕೊತಾ ಇದ್ದಾರೆ. ಒಂದು ಡಿಸಿಷನ್, ಅದು MLC ಲಿಸ್ಟು ನಂಬರ್ 1 ಡಿಸಿಷನ್. MLC ಲಿಸ್ಟ್ ಫೈನಲ್ ಆಗುತ್ತೆ. ಈಗ ಡೆಲ್ಲಿಗೆ ಹೋದಾಗ ನೋಡಿ ಯಾವಾಗ ಹೋಗ್ತಾರೆ ಅದು ಕೂಡ ಹೇಳ್ತೀನಿ. ನಾನು ನಿಮ್ಗೆ ಹೇಳಿದೆ ಮುಹೂರ್ತ ಹೇಳ್ತೀನಿ ಅಂತ. ಗುರುವಾರ, ಈ ಜುಲೈ 3ರ ಗುರುವಾರದ ನಂತರ ದೆಹಲಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ಒಂದಿನ ಸರಣಿ ಸಭೆಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ, ನಂಬರ್ 1. ಮತ್ತು ಡಿಸಿಷನ್ ಯಾವಾಗ ಆಗುತ್ತೆ ಅನ್ನೋದು ಹೇಳ್ತೀನಿ. ಅಂದರೆ ಇಂಪ್ಲಿಮೆಂಟೇಷನ್
ಅಲ್ಲಿ ಹೋದಾಗ ತೀರ್ಮಾನ ಆಗುತ್ತೆ, ಆದರೆ ಅದು ಇಂಪ್ಲಿಮೆಂಟ್ ಆಗೋದು ಯಾವಾಗ ಅದು ಕೂಡ ನಾನು ಹೇಳ್ತೀನಿ ನಿಮಗೆ. ಯಾಕಂದರೆ ಅಧಿವೇಶನಕ್ಕೂ ಮೊದಲು ಕೆಲವು ತೀರ್ಮಾನಗಳಾಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಒಂದು MLC ಲಿಸ್ಟ್ ಫೈನಲ್ ಆಗುತ್ತೆ, ಅಧಿವೇಶನಕ್ಕೂ ಮೊದಲು ಅನೌನ್ಸೇ ಮಾಡಿಬಿಡ್ತಾರೆ. ನಂಬರ್ 1. ನಂಬರ್ 2 ನೋಡಿ, ಚರ್ಚೆ ಆಗ್ತಾ ಇರುವಂಥದ್ದು KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳುವವರಿದ್ದಾರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ. ಸಿದ್ದರಾಮಯ್ಯವರು ಅದನ್ನು ಕೂಡ ಭಾಳ ಪ್ರೆಷರ್ ಹಾಕಿ ಬಂದಿದ್ದರು. ಯಾಕಂದರೆ ಈ ಹಿಂದೆ ನೀವು ಒಪ್ಪಿಗೆ ಕೊಟ್ಟಿದ್ರಿ, ಯಾಕೆ ಸುಮ್ಮನೆ ತಳ್ತಾ ಹೋಗ್ತಾ ಇದ್ದೀರಿ, ಒಂದು ತೀರ್ಮಾನ ಮಾಡಿ ಅಂಥೇಳಿ ಪಟ್ಟು ಹಿಡಿದು ಬಂದಿದ್ದರು. ಅದಕ್ಕೆ ನೋಡಿ ಮೊನ್ನೆ ಈಶ್ವರ್ ಖಂಡ್ರೆ ಹೋಗಿ ಖರ್ಗೆ ಅವ್ರನ್ನ ಭೇಟಿ ಆದರು. ಬಹುಶಃ ಅವರಿಗೂ ದೆಹಲಿಗೆ ಬುಲಾವ್ ಹೋಗುತ್ತೆ. ಅದಕ್ಕೆ DK ಶಿವಕುಮಾರ್ ಅವರು ಖರ್ಗೆ ಅವ್ರನ್ನ ಭೇಟಿ ಆದರು. ಸುರ್ಜೇವಾಲಾ ಬಂದಿದ್ದಾರೆ. ಅವರು ಕೂಡ ಶಾಸಕರ ಬಳಿ KPCC ಹೆಂಗೆ ಕೆಲಸ ಮಾಡ್ತಾ ಇದೆ, ಅಧ್ಯಕ್ಷರು ಪದಾಧಿಕಾರಿಗಳು ಇದರ ಬಗ್ಗೆ ಎಲ್ಲ ಅಭಿಪ್ರಾಯ ಕೇಳಿದ್ದಾರೆ. ಬದಲಾವಣೆ ನಿರೀಕ್ಷೆ ಮಾಡ್ತೀರಾ, ಯಾರು ಸಮರ್ಥರು ಅಂತ ನಿಮಗನ್ಸುತ್ತೆ, ಈ ರೀತಿಯ ಪ್ರಶ್ನೆಗಳೆಲ್ಲ ಬಂದಿದೆ. ಅಂದರೆ ಅಲ್ಲಿ KPCC ಅಧ್ಯಕ್ಷರ ಬದಲಾವಣೆಯು ಕೂಡ ಸನ್ನಿಹಿತ ಆಗಿದೆ. ಅದು 2ನೇ ತೀರ್ಮಾನ. ಕಾಂಗ್ರೆಸ್ ಹೈಕಮಾಂಡ್ ಈಗ ಕೈಗೊಳ್ಳಲಾಗಿರುವಂತಹ 2ನೇ ತೀರ್ಮಾನ ಅಂದರೆ KPCC ಅಧ್ಯಕ್ಷರ ಬದಲಾವಣೆ ಜೊತೆಗೆ ಪದಾಧಿಕಾರಿಗಳ ಬದಲಾವಣೆ, ಇದೆರಡೂ ಕೂಡ ಆಗುತ್ತೆ ಅಂತ. ನಂಬರ್ 1 ಈಶ್ವರ್ ಖಂಡ್ರೆ ಅವರ ಹೆಸರಿದೆ, ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಇದೆ. ಒಂದು ವೇಳೆ ಈಶ್ವರ್ ಖಂಡ್ರೆ ಅವರು ಮಾಡದೆ ಹೋದರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ಬೋದು. MB ಪಾಟೀಲ್ರ ಹೆಸರು ಕೂಡ ಇದೆ. ಹಾಗೆ ಅಪ್ಪಾಜಿ ನಾಡಗೌಡರ ಹೆಸರು, ಅವ್ರ ಹೆಸರು ಕೂಡ ಇದೆ. ಈಗಾಗಲೇ ಚರ್ಚೆ ಆಗಿತ್ತು ಹಿಂದೆ ಕೂಡ. ಸೊ ಅವ್ರ ಹೆಸರು ಮತ್ತೊಮ್ಮೆ ಈಗ ಮುನ್ನೆಲೆಗೆ ಬಂದಿದೆ. ಮತ್ತು ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಕೃಷ್ಣ ಬೈರೇಗೌಡರ ಹೆಸರು, ಅದು ರಾಹುಲ್ ಗಾಂಧಿಯವ್ರ ಬಾಯಿಂದನೇ ಬಂದಿತ್ತು, ಆ ಹೆಸರು ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು. ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸರ್ಪ್ರೈಸಿಂಗ್ಲಿ ಮತ್ತು ಯಾರ್ಯಾರು ಬರ್ತಾರೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಪ್ರಮುಖವಾಗಿ 4-5 ಹೆಸರು KPCC ಅಧ್ಯಕ್ಷ ಸ್ಥಾನಕ್ಕೆ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇನ್ನು 3ನೇ ತೀರ್ಮಾನ, ನಾನು 2 ತೀರ್ಮಾನ ಹೇಳಿದೆ. ಒಂದು MLC ಲಿಸ್ಟ್ ಫೈನಲ್ ಆಗುತ್ತೆ, 2ನೇದು KPCC ಅಧ್ಯಕ್ಷ ಸ್ಥಾನದ್ದು ಫೈನಲ್ ಆಗುತ್ತೆ. ನಂಬರ್ 3 ನೋಡಿ, ಬಹಳ ಮುಖ್ಯವಾದ್ದು, ಭಾಳಷ್ಟು ಜನ ನಿರೀಕ್ಷೆಯಿಂದ ಕಾಯ್ತಾ ಇದ್ದು ಸಚಿವ ಸಂಪುಟ ಪುನರ್ರಚನೆಯ ವಿಚಾರ. ಅದರ ಬಗ್ಗೆ ಕೂಡ ತೀರ್ಮಾನ ಆಗುತ್ತೆ. ಸೊ ಮಾಡಬೇಕು ಮಾಡಬಾರ್ದು, ಯಾವಾಗ ಮಾಡಬೇಕು, ಏನಾದ್ರು ಒಂದು ತೀರ್ಮಾನ ಮಾಡಿ ಅಂತೇಳಿ ಸಿದ್ದರಾಮಯ್ಯವ್ರು ಪಟ್ಟಿಟ್ಕೊಂಡಿದ್ದಾರೆ. ಇಲ್ಲ ನಾವು ಮಾಡ್ತೀವಿ ಅಂದರೆ ಮಾಡ್ತೀವಿ ಅಂತ ಮಾಡಿ, ಇಲ್ಲ ಮಾಡಲ್ಲ ಅಂದರೆ ಮಾಡಲ್ಲ ಅಂತ ಮಾಡಿ, ಎಲ್ಲಿವರೆಗೂ ಮಾಡಲ್ಲ ಅದಾದರೂ ತೀರ್ಮಾನ ಆಗಲಿ, ಏನು ನಿರ್ಧಾರ ಮಾಡಿದ್ರೆ ಹೀಗೆ ಇದ್ದರೆ ಹೇಗೆ ಅಂತ ಅವ್ರು ಕೇಳಿದರು. ಹೀಗಾಗಿ ಅದು ಕೂಡ ಡಿಸ್ಕಷನಿಗೆ ಬರ್ತಾ ಇದೆ. ಅಲ್ಲಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ. ಹೈಕಮಾಂಡೇ ಕಮಿಟ್ಮೆಂಟ್ ಕೊಟ್ಟಿರುವಂಥ BK ಹರಿಪ್ರಸಾದ್, ಲಕ್ಷ್ಮಣ ಸವದಿ, ಲೇಔಟ್ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ ಇಬ್ಬರಲ್ಲೊಬ್ಬರು, ನಾಗೇಂದ್ರ CM ಅನೌನ್ಸ್ ಮಾಡಿದರು, ನಾಗೇಂದ್ರನ ನಾನು ಸಂಪುಟದೊಳಗೆ ತಗೋತೀನಿ ಅಂಥೇಳಿ. ಹಾಗೆ KH ಮುನಿಯಪ್ಪನವ್ರ ಬದಲು ರೂಪಾ ಶಶಿಧರ್ ಬರುವಂಥದ್ದಿದೆ. UT ಖಾದರ್ ಅಥವಾ ತನ್ವೀರ್ ಸೇಠ್ ಇಬ್ಬರಲ್ಲೊಬ್ಬರು ಮಿನಿಸ್ಟರ್ ಆಗುವಂಥದ್ದಿದೆ. ಸೊ ಇವೆಲ್ಲವೂ ಕೂಡ ಲಿಸ್ಟಲ್ಲಿ ಇರುವಂಥದ್ದು. ಪುಟ್ಟರಂಗ ಶೆಟ್ಟಿಯವರು ಆಕಾಂಕ್ಷಿ ಇದ್ದಾರೆ. ಹಾಗೆ ಈಗ ಧ್ವನಿ ಎತ್ತಿದ್ರಲ್ಲ BR ಪಾಟೀಲ್, ಶಿವಲಿಂಗೇಗೌಡರು, ಬಂಗಾರಪೇಟೆ ನಾರಾಯಣ ಸ್ವಾಮಿ, ಇವರೆಲ್ಲರೂ ಆಕಾಂಕ್ಷಿಗಳೇ. ಸೊ ಹೀಗಾಗಿ ಭಾಳಷ್ಟು ಜನ ಇದ್ದಾರೆ ಆಕಾಂಕ್ಷಿಗಳು. ಸೊ ಈಗಾದರೂ CM ತಲ್ಲೇನಿದೆ, ಒಂದು 8 ಜನ ತೆಗೆದು ಹೊಸದಾಗಿ ಒಂದು ದೊಡ್ಡ ಮಟ್ಟದಲ್ಲೇ ಸಂಪುಟ ಪುನರಚನೆ ಮಾಡಬೇಕು ಅಂತ ಇದೆ. ಇನ್ಫ್ಯಾಕ್ಟ್ ಅವರು ತಲ್ಲೆಲ್ಲ 10 ಜನ ತೆಗಿಬೇಕು, 11 ಜನ ತಗೋಬೇಕು ಅಂತ ಇದೆ. ಒಂದು ಖಾಲಿ ಇದೆಯಲ್ಲ ನಾಗೇಂದ್ರದ್ದು, ಅದು ಸೇರಿಸಿ ಕನಿಷ್ಠ ಒಂದು 8 ಜನನಾರು ತೆಗೆಯಬೇಕು ಅಂತ ಅವ್ರ ತಲ್ಲಿದೆ. ಸೊ ಹೈಕಮಾಂಡ್ ಬೇಡ, ಒಬ್ಬರನ್ನ ಇಬ್ಬರನ್ನ ತೆಗೆದೀಗ ಮುಗಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ದೊಡ್ಡ ಗೊಂದಲಕ್ಕೆ ಅವಕಾಶ ಕೊಡೋದು ಬೇಡ, ಜೇನುಗೂಡಿಗೆ ಕೈ ಹಾಕಿದ ಹಾಗೆ ಆಗೋದು ಬೇಡ ಅಂತ ಅವ್ರ ಅಭಿಪ್ರಾಯ ಇದೆ. ಬಟ್ CM ಇಲ್ಲ, ತಮ್ಮ ಕುರ್ಚಿ ಗಟ್ಟಿ ಆಗಬೇಕು ಅಂದರೆ ಇದಾಗಬೇಕು ಅನ್ನೋ ಲೆಕ್ಕದಲ್ಲಿ CM ಇದ್ದಾರೆ. ಹೀಗಾಗಿ ಈಗ ದೆಹಲಿಗೆ ಹೋದಾಗ ಇದರ ಬಗ್ಗೆಯೂ ಕೂಡ ಒಂದು ನಿರ್ಣಯ ಆಗುವಂಥದ್ದಿದೆ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಈಗ ಏನು ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ. ಸುರ್ಜೇವಾಲಾ ಅವರು ಬಂದಾಗ ಈ ರಿಪೋರ್ಟನ್ನು ತೆಗೆದುಕೊಂಡು ಬಂದಿದ್ದರು. ರಾಹುಲ್ ಗಾಂಧಿಯವರು ಏನು ಹೇಳಿ ಕಳಿಸಿದ್ರು, ಅದೇ ಕಾರಣಕ್ಕಾಗಿ ಶಾಸಕರ ಜೊತೆ ಸರಣಿ ಸಭೆಯನ್ನು ಹಮ್ಮಿಕೊಂಡಿರೋದು. ನಾನು ಹೇಳಿದ್ನಲ್ಲ, ಅಲ್ಲಿಗೆ 3 ತೀರ್ಮಾನಗಳಾಗುತ್ತೆ. ಈ 3 ತೀರ್ಮಾನಗಳು ಆಯಿತು ಅಂದರೆ ಇದನ್ನು ಆಧರಿಸಿಯೇ ಮುಖ್ಯಮಂತ್ರಿ ಪಟ್ಟದ್ದು ಏನು ಅಂತ ಗೊತ್ತಾಗ್ಬಿಡುತ್ತೆ. ಈ 3 ತೀರ್ಮಾನಗಳು ಯಾವ ರೀತಿ ಆಗುತ್ತೆ ಅನ್ನೋದರ ಮೇಲೆಯೇ ಮುಖ್ಯಮಂತ್ರಿ ಪಟ್ಟ. ಈಗ 2.5 ವರ್ಷ ಆದ ಕೂಡಲೇ CM ಬದಲಾವಣೆ ಅನ್ನೋದೊಂದು ದೊಡ್ಡ ಚರ್ಚೆ ನಡೀತಾ ಇದೆಯಲ್ಲ, ಅದೇನೋ KN ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂದ್ರಲ್ಲ, ಅದಕ್ಕೂ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಆ ದೃಷ್ಟಿಯಿಂದ ನೋಡೋದಾದರೆ ಈ ಭೇಟಿ, ದೆಹಲಿಯ ಭೇಟಿ ನಿಜಕ್ಕೂ ಕೂಡ ಭಾಳ ಕ್ರೂಷಿಯಲ್. ಈಗ ಇಷ್ಟು 2.25 ವರ್ಷದಲ್ಲಿ ಎಷ್ಟೋ ಬಾರಿ ಹೋಗಿ ಬಂದಿರ್ಬೋದು, ಅವರು ಬಂದಿರ್ಬೋದು, ಆದರೆ ಈ ಬಾರಿಯ ಭೇಟಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ತೀರ್ಮಾನ ಯಾವ ದಿಕ್ಕಿನಲ್ಲಾಗುತ್ತೆ ಹಾಗೂ ಅಂತಿಮವಾಗಿ ಏನಾಗುತ್ತೆ, CM ಬದಲಾವಣೆಯ ಪ್ರಶ್ನೆಗೂ ಕೂಡ ಈ ತೀರ್ಮಾನಗಳು ಸ್ಪಷ್ಟ ಉತ್ತರವನ್ನು ಕೊಡುವಂಥದ್ದಿದೆ. ಇದರಲ್ಲಿ ಯಾವುದೇ ಅನುಮಾನ ಉಳಿದಿಲ್ಲ. ನಾನು ಹೇಳಿದ್ದೀನಿ ನಿಮಗೆ, ಡೇಟ್ ಹೇಳಿದ್ದೀನಿ, ಗುರುವಾರದ ನಂತರ ಡೆಲ್ಲಿಗೆ ಹೋಗ್ತಾರೆ. ಮುಂದಿನ ಗುರುವಾರ ಜುಲೈ 10, ಅದರ ನೆಕ್ಸ್ಟ್ ಗುರುವಾರ, ಆವಾಗ ಅಷ್ಟರ ಒಳಗಾಗಿ ಇವೆಲ್ಲವೂ ಕೂಡ ಇಂಪ್ಲಿಮೆಂಟೇಷನ್ ಆಗಬೇಕಿದೆ. ಅಂದರೆ ಅಧಿವೇಶನ 15ರ ನಂತರ ಆರಂಭ ಆಗೋದ್ರಿಂದ ಅಷ್ಟರೊಳಗೆ
ಸಚಿವ ಸಂಪುಟ ಪುನರಚನೆ ಆಗೋದಿದ್ರು ಆಗಲೇ ಆಗಬೇಕು, MLC ಲಿಸ್ಟ್ ಫೈನಲ್ ಆಗೋದಿದ್ರು ಆಗಲೇ ಆಗಬೇಕು. ಹೀಗಿದೆ. ಹೀಗಾಗಿ ಇದೆಲ್ಲವೂ ಆಯಿತು ಅಂದರೆ ಸಚಿವ ಸಂಪುಟ ಪುನರಚನೆ, KPCC ಅಧ್ಯಕ್ಷ ಸ್ಥಾನ ಹಾಗೂ MLC ಲಿಸ್ಟ್ ಇಷ್ಟಾಯಿತು ಅಂದರೆ ಇದು ಯಾವ ರೂಪದಲ್ಲಿ ಆಗುತ್ತೆ ಅನ್ನೋದರ ಮೇಲೆ ಮುಖ್ಯಮಂತ್ರಿ ಪಟ್ಟದ ತೀರ್ಮಾನ ಫೈನಲ್ ಆಗೇ ಬಿಡುತ್ತೆ. ಆ ದೃಷ್ಟಿಯಿಂದ ನೋಡೋದಾದರೆ ಯಾರಾಗಬೇಕು ನಿಮ್ಮ ಪ್ರಕಾರ? KPCC ಅಧ್ಯಕ್ಷರು ಯಾರಾಗಬೇಕು? ಈಶ್ವರ್ ಖಂಡ್ರೆ ಅವರು, ಸತೀಶ್ ಜಾರಕಿಹೊಳಿ ಅವರು. ಹಾಗೆ ಸಚಿವ ಸಂಪುಟ ಪುನರಚನೆ ದೊಡ್ಡ ಮಟ್ಟದಲ್ಲಿ ಆಗಬೇಕಾ ಬೇಡವಾ? ಹಾಗೆ MLC ಲಿಸ್ಟಲ್ಲಿ ದಿನೇಶ್ ಅಮೀನ್ ಮಟ್ಟು, ರಮೇಶ್ ಬಾಬು ಇಂಥವ್ರಿಗೆ ಅವಕಾಶ ಕೊಡಬೇಕು ಅಥವಾ VR ಸುದರ್ಶನ್, BL ಶಂಕರ್ ಇಂಥವ್ರಿಗೆ ಅವಕಾಶ ಕೊಡಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.